ಎಲ್ರಿಗೂ ನಮಸ್ಕಾರ. ಮಂಜು ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಐಫೋನ್ 15 ಪ್ಲಸ್ ಮೊಬೈಲ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಸೊ ನಾನು ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಮೊಬೈಲ್ ಆಲ್ರೆಡಿ ಓಪನ್ ಬಾಕ್ಸ್ ಡೆಲಿವರಿ ಆಗಿರೋದ್ರಿಂದ ಮೊಬೈಲ್ ಬಂದು ಅನ್ಬಾಕ್ಸ್ ಆಗಿದೆ. ಸೊ ನಾನು ಪರ್ಚೇಸ್ ಮಾಡಿರೋ ವೇರಿಯಂಟ್ ಬಂದ್ಬಿಟ್ಟು 8GB 256 ವೇರಿಯಂಟು. ಸೊ ಬ್ಲ್ಯಾಕ್ ಕಲರು. ಸೊ ನಾನು ಐಫೋನ್ 15 ಪ್ಲಸ್ನೇ ಪರ್ಚೇಸ್ ಮಾಡಿದ್ದು ಅಂತ ಹೇಳಿದ್ರೆ ಮೇನ್ಲಿ ಬಂದು 2 ರೀಸನ್. ಒಂದು, ಕಂಪೇರ್ ಟು ಐಫೋನ್ 15 ಇದ್ರಲ್ಲಿ ಬ್ಯಾಟ್ರಿ ಕೂಡ ಸ್ವಲ್ಪ ಬೆಟರ್ ಇದೆ, ಜಾಸ್ತಿ ಇದೆ. 4300 mAh ಇದೆ. ಆಸ್ ವೆಲ್ ಅದ್ರ ಡಿಸ್ಪ್ಲೇ ಕೂಡ ಐಫೋನ್ 15 ಕಂಪೇರ್ ಮಾಡಿಕೊಂಡ್ರೆ ದೊಡ್ಡದಿದೆ. 6.7 ಇಂಚ್ ಡಿಸ್ಪ್ಲೇ ಬರುತ್ತೆ. ಸೊ ಇನ್ನು ಬಾಕ್ಸ್ ಕಂಟೆಂಟ್ ನೋಡೋ ಥರ ಆಯಿತು ಅಂತ ಹೇಳಿದ್ರೆ, ಸೊ ನಿಮ್ಗೆ ಈ ಥರ ನೋಡೋಕೆ ಸಿಗುತ್ತೆ. ಅನ್ಬಾಕ್ಸ್ ಆಗಿದ ತಕ್ಷಣ ಈ ಥರ ನೋಡೋದಕ್ಕೆ ಸಿಗುತ್ತೆ. ಸೊ ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಸೊ ಮೊಬೈಲ್ದು ಫೀಚರ್ಸ್ ನೋಡೋ ಥರ ಆಯಿತು ಅಂತ ಹೇಳಿದ್ರೆ, ನೆಕ್ಸ್ಟು ಫುಲ್ಲು ನಿಮಗೆ ಅಲ್ಯೂಮಿನಿಯಮ್ ಫ್ರೇಮಲ್ಲಿ ಬರುತ್ತೆ. ಡಿಸ್ಪ್ಲೇ ನಿಮಗೆ ಸೂಪರ್ ರೆಟಿನ XDR ಡಿಸ್ಪ್ಲೇ ಆಗಿರುತ್ತೆ. ಫುಲ್ಲು ನಿಮಗೆ ಡೈನಾಮಿಕ್ ಐಲ್ಯಾಂಡಲ್ಲಿ ಇರುತ್ತೆ ಕಂಪೇರ್ ಟು ಐಫೋನ್ 14. ಸೊ ಇನ್ನು ನೆಕ್ಸ್ಟ್ ಏನೇನು ಅವೈಲೇಬಲ್ ಇದೆ ನಮಗೆ ಬಾಕ್ಸಲ್ಲಿ ಕಂಟೆಂಟು ಅಂತ ಹೇಳಿದ್ರೆ, ಒಳ್ಳೆ ಚಾರ್ಜಿಂಗ್ ಕೇಬಲ್ ಕೊಟ್ಟಿರ್ತಾರೆ. ಒಳ್ಳೆ ಗ್ರೇಡ್ ಚಾರ್ಜಿಂಗ್ ಕೇಬಲ್ಲು. ನೆಕ್ಸ್ಟು ನಮಗೆ ಸಿಮ್ ಎಜೆಕ್ಟರ್ ಟೂಲ್ ಕೊಟ್ಟಿದ್ದಾರೆ. ಜೊತೆಗೆ ಆ್ಯಪಲ್ ಸ್ಟಿಕ್ಕರ್ ಕೂಡ ಕೊಟ್ಟಿದ್ದಾರೆ. ಬಟ್ ನಿಮಗೆ ಚಾರ್ಜಿಂಗ್ ಕೇಬಲ್ ಏನಿದೆ ಅಲ್ವಾ, ಬಟ್ ಒಳ್ಳೆ ಕ್ವಾಲಿಟಿ ಚಾರ್ಜಿಂಗ್ ಕೇಬಲ್, ಅದು ಬ್ರೇಡೆಡ್ ಕೇಬಲ್ಲು. ಆ್ಯಸ್ ಯೂಶ್ವಲ್ ನಿಮ್ಗೆ ಐಫೋನ್ ಮೊಬೈಲಿ ಚಾರ್ಜರ್ ನೋಡೋದಕ್ಕೆ ಸಿಗೋದಿಲ್ಲ. ಸಪ್ರೇಟು ನಾವು ಅದನ್ನು ಪರ್ಚೇಸ್ ಮಾಡಬೇಕಾಗುತ್ತೆ. ಸೊ ಇನ್ನು ಮೊಬೈಲ್ದು ಫೀಚರ್ಸ್ಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ, 6.7 ಇಂಚ್ ಸೂಪರ್ ರೆಟಿನ XDR ಡಿಸ್ಪ್ಲೇ ಇದೆ. ಫ್ರಂಟು ಮತ್ತು ಬ್ಯಾಕ್ ನಿಮಗೆ ಗ್ಲಾಸ್ ಬ್ಯಾಕ್ ಇದೆ. ಸೊ ಗೊರಿಲ್ಲಾ ಗ್ಲಾಸು ಆ ಥರ ಅದಕ್ಕಿಂತ ತುಂಬ ಸ್ಟ್ರಾಂಗೆಸ್ಟು ಪ್ರೊಟೆಕ್ಷನ್ ಆಗಿರುತ್ತೆ. ಇನ್ನು ಫ್ರಂಟು ನಿಮಗೆ ಡೈನಾಮಿಕ್ ಐಲ್ಯಾಂಡ್ ಇದೆ. ಇದು ನಿಮಗೆ 15 ಸೀರೀಸಿಂದನೇ ಫಸ್ಟ್ ಸ್ಟಾರ್ಟ್ ಮಾಡಿರೋದು. ಕಂಪೇರ್ ಟು 14 ನಿಮಗೆ ಇದು ಡೈನಾಮಿಕ್ ಐಲ್ಯಾಂಡ್ ಸಿಗ್ತಾ ಇರಲಿಲ್ಲ. ಸೊ ಡೈನಾಮಿಕ್ ಐಲ್ಯಾಂಡ್ನ ನಿಮ್ಗೆ ಯಾವ ಥರ ಬೇಕು ಅದನ್ನು ನೀವು ಸೆಗ್ರಿಗೇಟ್ ಬೇಕಾದರೂ ಮಾಡ್ಕೊಬೋದು. ನೆಕ್ಸ್ಟು ಕ್ಯಾಮ್ರಾ ಟೋಟಲ್ ನಮಗೆ ಇದರಲ್ಲಿ 2 ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. 48 MP ಪ್ಲಸ್ 12 MP. 48 MP ಬಂದು ಮೇನ್ ಕ್ಯಾಮ್ರಾ, 12 MP ಬಂದ್ಬಿಟ್ಟು ನಮಗೆ ಅಲ್ಟ್ರಾ ವೈಡು. ಮತ್ತು ಇನ್ನೊಂದು ಇದರ ಡೀಟೇಲ್ ರಿವ್ಯೂ ನಾನು ನಿಮಗೆ ಆಫ್ಟರ್ 1 ವೀಕ್ ನನ್ನ ಮೊಬೈಲ್ನ ಯೂಸೇಜ್ ಮಾಡಿ ಅದ್ರ ಬಗ್ಗೆ ಮತ್ತೊಂದು ವಿಡಿಯೋನ ನಾನು ನಿಮಗೆ ಇದೇ ಚಾನಲಲ್ಲಿ ಅಪ್ಡೇಟ್ ಮಾಡ್ತೀನಿ. ಸೊ ವೆಯ್ಟ್ ಮಾಡ್ತಾಯಿರಿ. ಮತ್ತು ಇನ್ನೊಂದು ಫ್ರಂಟ್ ನಿಮಗೆ 12 MP ಫ್ರಂಟ್ ಕ್ಯಾಮ್ರಾ ನೋಡೋದಕ್ಕೆ ಸಿಗುತ್ತೆ. ಸೊ ಒಳ್ಳೆ ಸೇಮ್ ನಿಮಗೆ 15 ಪ್ರೋದಲ್ಲಿ ಏನು ಸಿಗುತ್ತೆ ಅಲ್ವಾ, ಅದೇ ಥರ ಕ್ಯಾಮ್ರಾನೇ ಸಿಗುತ್ತೆ. ಬಟ್ ಇಲ್ಲಿ ನಿಮಗೆ ಟೆಲಿಫೋಟೋ ಕ್ಯಾಮ್ರಾ ಮೈನಸ್ ಆಗುತ್ತೆ. ಉಳಿದಿದ್ದ ಕ್ಯಾಮ್ರಾ ಎಲ್ಲ ನಿಮಗೆ ಸೇಮ್ ಟು ಸೇಮ್ ಇರುತ್ತೆ. ಇನ್ನು ಇದ್ರ ವೇಟಿಗೆ ಬರೋ ಥರ ಆಯಿತು ಅಂತ ಹೇಳಿದ್ರೆ 201 ಗ್ರಾಮ್ ವೇಟ್ ಇರುತ್ತೆ. ಇನ್ನೊಂದು ಇದರ ಬ್ಯಾಟ್ರಿ 4300 mAh ಬ್ಯಾಟ್ರಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದೇ ಮೇನ್ ರೀಸನ್ನು ನಿಮಗೆ ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ. ಕಂಪೇರ್ ಟು 15 ಸೀರೀಸಿಗೆ ಡಿಫ್ರೆನ್ಷಿಯೇಟ್ ಮಾಡ್ತೀರಾ ಅಂತ ಹೇಳಿದ್ರೆ ಮೇನ್ ಬ್ಯಾಟ್ರಿ ಮತ್ತು ಡಿಸ್ಪ್ಲೇಯಿಂದ ನಿಮಗೆ ಡಿಫ್ರೆನ್ಷಿಯೇಟ್ ಮಾಡ್ಬೋದು. ಇನ್ನು ಇದರಲ್ಲಿ ಯಾವ ಚಿಪ್ಸೆಟ್ ಯೂಸ್ ಮಾಡಿದ್ದೀರಾ ಅಂತ ಹೇಳಿದ್ರೆ, ಸೊ ಲಾಸ್ಟ್ ಇಯರ್ ನಿಮಗೆ 14 ಸೀರೀಸಲ್ಲಿ ಏನು ಯೂಸ್ ಮಾಡಿದಿರ್ಬೋದು ಚಿಪ್ಸೆಟ್ಟು A16 ಬಯೋನಿಕ್ ಚಿಪ್ಪು, ಅದೇ ಚಿಪ್ಸೆಟ್ನ ಇದರಲ್ಲೂ ಕೂಡ ಯೂಸ್ ಮಾಡಿದ್ದಾರೆ. ಸೊ ಇದೇ ಥರ ನನಗೆ ಇದ್ರ ಫೀಚರ್ಸ್, ಬೆನಿಫಿಟ್ಸು, ನಾರ್ಮಲ್ ಸ್ಪೆಸಿಫಿಕೇಶನ್ ನಿಮ್ಗೆ ಅಪ್ಡೇಟ್ ಮಾಡಿದ್ದೀನಿ. ನೆಕ್ಸ್ಟ್ ಇದನ್ನು ಯೂಸೇಜ್ ಮಾಡಿ ನನ್ನ ಒಪಿನಿಯನ್ ಏನಿತ್ತು, ಲೈಕ್ ಇದನ್ನು ಪರ್ಚೇಸ್ ಮಾಡ್ಬೋದು 2025 ಅಥವಾ ಪರ್ಚೇಸ್ ಮಾಡಬಾರ್ದಾ, ಯಾರಿಗೋಸ್ಕರ ಸ್ಪೆಷಲಿ ಇದು ಪರ್ಚೇಸ್ ಮಾಡ್ಬೋದು ಅಥವಾ 16 ಹೋಗ್ಬೋದಾ, ಅಥವಾ ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರೈಸಲ್ಲಿ ಇದನ್ನು ಪರ್ಚೇಸ್ ಮಾಡ್ಬೋದು ಅಂತ ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ನಮ್ಮ ಚಾನಲ್ ನೀವೇನಾದ್ರು ಹೊಸಬರಾಗಿದ್ದರೆ ಚಾನಲ್ನ ಶೇರು, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.